ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಹೇರ್ ಡೈನ ತೊಗೊಂಡು ಬಂದಿದ್ದೀನಿ. ನೀವು ಕೂಡ ಕೆಮಿಕಲ್ ಡೈನ ಬಳಸಿ ಸಾಕಷ್ಟು ರೀತಿಯಲ್ಲಿ ಸೋತೋಗಿದ್ದೀರಾ ಹಾಗೂ ಕೂದಲನ್ನು ಆದಷ್ಟು ಡ್ಯಾಮೇಜ್ ಮಾಡ್ಕೋತಾ ಇದ್ದೀರಾ. ಹಾಗಾದರೆ ಇವತ್ತಿನ ಒಂದು ರೆಮಿಡಿ ನಿಮ್ಮ ಸಲುವಾಗಿ. ಇದನ್ನು ಬಳಸೋದ ನಂತರ ನಿಮ್ಮ ಕೂದಲು ಸಿಲ್ಕಿ ಶೈನಿ ಹಾಗೂ ಪೂರ್ತಿ ಕಪ್ಪಾಗೂ ಆಗುತ್ತವೆ. ಹಾಗೂ ನೋಡಿ, ಜಾಸ್ತಿ ಎಲ್ಲರಿಗಂತೂ ಕಪ್ಪು ಕೂದಲು ಇಷ್ಟ ಇರೋದಿಲ್ಲ, ಯಾರಿಗೂ ರೆಡ್ಡಿಶ್ ಕೂಡ ಇಷ್ಟ ಇರುತ್ತೆ. ಹಾಗಾಗಿ ಅದನ್ನು ಸಹ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಹಾಗೂ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಈ ಒಂದು ನ್ಯಾಚುರಲ್ ವೇನ ನೀವು ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಪರಿಣಾಮನ ನೀವು ಪಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ತಡ ಮಾಡೋದೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ನ್ಯಾಚುರಲ್ ರೆಮಿಡಿ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ತೊಗೊಂಡಿರೋದು ಬೀಟ್ರೂಟ್ ಅಂತೂ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ಬೀಟ್ರೂಟ್ ನಮ್ಮ ಒಂದು ದೇಹಕ್ಕೆ ಅಮೃತ ಸಮಾನ. ಇದು ನಮ್ಮನ್ನು, ಯಾರಿಗೆ ಬ್ಲಡ್ ಕಡಿಮೆ ಇರುತ್ತೆ ಅದನ್ನು ಹೆಚ್ಚು ಮಾಡಿಸುತ್ತೆ ಹಾಗೂ ಬೀಟಿಂದ ನಮಗೆ ಸಾಕಷ್ಟು ಪ್ರೋಟೀನ್ಸ್, ವೈಟಮಿನ್ಸ್ ಕೂಡ ಸಿಗ್ತವೆ. ಬೀಟ್ನ ನಾನು ಸ್ವಚ್ಛ ರೀತಿಯ ತೊಳ್ಕೊಂಡು ಈ ಥರ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬೀಟ್ರೂಟ್ನಲ್ಲಿ ಇಷ್ಟೊಂದು ಶಕ್ತಿ ಇರುತ್ತೆ ಅಂದರೆ ಇದು ನಮ್ಮ ದೇಹಕ್ಕೆ ಇಲ್ಲದೆ ನಮ್ಮ ಕೂದಲಿಗೂ ಕೂಡ ಒಂದು ನ್ಯಾಚುರಲ್ ಆಗಿ ಕಲರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಹಣವನ್ನು ಖರ್ಚು ಮಾಡಿ ಪಾರ್ಲರ್ನಲ್ಲಿ ಹೋಗಿ ಕೆರಟಿನ್ ಟ್ರೀಟ್ಮೆಂಟ್ ತೊಗೋತೀವಿ, ಕಲರ್ ಮಾಡಿಸ್ಕೋತೀವಿ. ಆದರೆ ಈ ಥರ ಮನೆಯಲ್ಲೇ ನೀವು ನಿಮ್ಮ ಕೂದಲನ್ನು ಕಲರ್ ಮಾಡ್ಕೋಬಹುದು ಅಂತ ನಿಮಗೆ ಗೊತ್ತೇನು? ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ. ಇವಾಗ ನೋಡಿ, ಇದಕ್ಕೆ ನಾನು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿನಿ. ಇವಾಗ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಪೂರ್ತಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಪೂರ್ತಿ ಒಂದು ಸ್ಮೂತ್, ಯಾವ ಥರ ನಮ್ಮ ಹೇರ್ಗೆ ಹಚ್ಕೊಳ್ಳೋಕ್ಕೆ ನಾವು ಪ್ಯಾಕ್ ರೆಡಿ ಮಾಡ್ತೀವಲ್ಲ ಆ ಒಂದು ರೀತಿಯಲ್ಲಿ ಇದು ರೆಡಿ ಆಗಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ನೋಡ್ತಾ ಇದ್ರಲ್ಲ ಎಷ್ಟು ಒಳ್ಳೆಯ ರೀತಿಯ ಪಿಂಕಾಗಿ ಶೈನಿಯಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಇದರಲ್ಲಿ ಸ್ವಲ್ಪ ಕೂಡ ಲಮ್ಸ್ ಇರಬಾರ್ದು, ಇಲ್ಲಾಂದರೆ ಕೂದಲಿಗೆ ಅಂಟುಕೊಳ್ಳೋದಿಲ್ಲ ಒಳ್ಳೆಯ ರೀತಿಯಲ್ಲಿ. ಹಾಗೂ ಕೂದಲಿಗೆ ಹಚ್ಕೋವಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಲಮ್ಸ್ ಇರೋದಂಗೆ ನೋಡ್ಕೊರಿ. ಯಾವುದಾದ್ರೂ ಒಂದು ಸ್ವಲ್ಪ ಲಮ್ಸ್ ಇದ್ರೂ ಸಹ ಅದನ್ನು ನೀವು ತೆಗ್ಕೋಬಹುದು ಫ್ರೆಂಡ್ಸ್. ಈ ಒಂದು ರೆಮಿಡಿನ ನೀವು ನಾನು ಹೇಳೋ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪಾಗುತ್ತವೆ. ಹಾಗೂ ಯಾರಿಗೆಲ್ಲ ರೆಡಿಶ್ ಕೂದಲು ಇಷ್ಟ ಇದೆ ಅಲ್ವಾ, ಅವ್ರನ್ನ ಸಹ ಇದು ಭಾಳಷ್ಟು ಉಪಯೋಗ ಬರೋ ಅಂಥದ್ದು. ಹಾಗೂ ನೀವು ಇದನ್ನು ಬಳಸಿದ ನಂತರ ನಿಮ್ಮ ಕೂದಲು ಸಿಲ್ಕಿಯಾಗಿ ಶೈನಿ ಕೂಡ ಆಗ್ತವೆ. ಹಾಗೂ ಇದು ಒಂದು ನ್ಯಾಚುರಲ್ ರೆಮಿಡಿ. ಇಲ್ಲಿ ನಾನು ಯಾವುದೇ ಥರ ಕೆಮಿಕಲ್ನ ಬಳಸ್ತಾ ಇಲ್ಲ. ನೀವು ನೋಡ್ದಿರಬಹುದು ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಕಲರ್ ಬಂದಿದೆ ಅಂತ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಕೂಡ ತೋರಿಸ್ತೀನಿ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಾವು ಹಾಫ್ ಇನ್ಫಾರ್ಮೇಷನ್ನ ತೊಗೊಂಡು ಯಾವುದೇ ಒಂದು ರೆಮಿಡಿನ ಅಪ್ಲೈ ಮಾಡಿಕೊಂಡ್ರೆ ಅದು ನಮ್ಮ ಮೇಲೆ ಕಾರ್ಯ ಮಾಡೋದಿಲ್ಲ. ನಂತರ ನಾವು ಹೇಳ್ತೀವಿ ಅದು ಹೀಗೆ ಕಾರ್ಯ ಮಾಡಲಿಲ್ಲ ಹಾಗೂ ಏನು ಕೂಡ ಬೆನಿಫಿಟ್ ಆಗಲಿಲ್ಲ ಅಂತ. ಅದ್ರಿಗೋಸ್ಕರ ಹೇಳ್ತೀನಿ, ಯಾವಾಗೂ ಯಾವುದೇ ಒಂದು ರೆಮಿಡಿ ನೋಡಿದೆ ಪೂರ್ತಿಯಾಗಿ ನೋಡಬೇಕು, ಸ್ಕಿಪ್ ಮಾಡಿದೆ. ಇವಾಗ ಇದಕ್ಕೆ ನಾನು ಪ್ಯೂರ್ ಇರೋವಂಥ ಮೆಹಂದಿ ಪೌಡರ್, ನ್ಯಾಚುರಲ್ ಇರೋವಂಥ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಕೂದಲಿಗೆ ಮೆಹಂದಿ ಅಪ್ಲೈ ಮಾಡ್ಕೋತಾರಲ್ಲ ಆ ಒಂದು ಮೆಹಂದಿ ಪೌಡರ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಜಾಸ್ತಿ ಇಲ್ಲ, ಒಂದು 2-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಥರ ನೋಡಿ, ಯಾಕಂದರೆ ಬೀಟ್ರೂಟ್ನಲ್ಲಿ ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಮಾಡುವಂಥ ಶಕ್ತಿ ಇರುತ್ತೆ. ಅದ್ರಿಗೋಸ್ಕರ ಮೆಹಂದಿನ ಕೂಡ ಬಳಸಿ ಒಂದು ನ್ಯಾಚುರಲ್ ಡೈನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಮೆಹಂದಿ ಪೌಡರ್ ಹಾಕಿದ ನಂತರ ಇವೆರಡನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಒಂದು ಗಂಟು ಇರಬಾರ್ದು, ಲಮ್ಸ್ ಇರಬಾರ್ದು, ಆ ರೀತಿಯಲ್ಲಿ ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬೇಕು. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದ್ದರೆ ಏನು ಮಿಕ್ಸಿ ಜಾರ್ಗೆ ಬೀಟ್ರೂಟ್ ಹಾಕಿದೆಯಲ್ಲ ಅದರಲ್ಲೇ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಮಿಕ್ಸ್ ಆಗುತ್ತೆ ಅಂತ. ಯಾವ ಹದನಲ್ಲಿ ನಾವು ಮೆಹಂದಿನ ಅಪ್ಲೈ ಮಾಡ್ಕೋತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿ ಇದು ಇರಬೇಕು ಫ್ರೆಂಡ್ಸ್. ಅಂದರೆ ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ. ಜಾಸ್ತಿ ಲೂಸ್ ಆಗಿಬಿಟ್ರೆ ಅದು ಒಳ್ಳೆಯ ರೀತಿಯಲ್ಲಿ ಕೂದಲಿಗೆ ಅಂಟುಕೊಳ್ಳೋದಿಲ್ಲ ಹಾಗೂ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಬರೋದಿಲ್ಲ. ಇವಾಗ ನೋಡಿ, ನಾನು ಒಳ್ಳೆಯ ರೀತಿಯಲ್ಲಿ ಈ ಥರ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಎರಡು ಸಹ ಬೀಟ್ರೂಟು ಹಾಗೂ ಮೆಹಂದಿ ಒಳ್ಳೆಯ ರೀತಿಯಲ್ಲಿ ಕಲಿಬೇಕು, ಮಿಕ್ಸ್ ಆಗಬೇಕು. ತದನಂತರ ಇದಕ್ಕೆ ನಾನು ಅರ್ಧ ಲಿಂಬೆ ಹಣ್ಣಿನ ರಸ,
ಇದು ಲಿಂಬೆಹಣ್ಣಿನ ರಸ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ನೋಡ್ರಿ ಕೆಲವೊಮ್ಮೆ ಡ್ಯಾಂಡ್ರಫ್ ಆಗುತ್ತೆ, ಸ್ಕ್ಯಾಲ್ಪ್ನಲ್ಲಿ ಈಚಿನೆಸ್ ಆಗುತ್ತೆ. ಅದ್ರಿಗೋಸ್ಕರ ಡ್ಯಾಂಡ್ರಫ್ ಇದ್ದರೂ ಕೂಡ ಆ ಒಂದು ಪ್ರಾಬ್ಲಮ್ಲಿಂದ ನೀವು ಸೊಲ್ಯೂಷನ್ನ ಪಡ್ಕೋಬಹುದು. ಅದ್ರಿಗೋಸ್ಕರ ಇಲ್ಲಿ ನಾನು ಲಿಂಬೆಹಣ್ಣನ್ನು ರಸನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಒಂದು ಹಾಫ್ ಆದರೆ ಸಾಕಾಗ್ಬಿಡುತ್ತೆ. ಇವಾಗ ಅದನ್ನು ಸಹ ಹಾಕಿದ ನಂತರ ಈ ಥರ ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಅದು ಏನು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ಆ್ಯಲೋವೆರಾ. ಮಾರ್ಕೆಟ್ನಲ್ಲಿ ಸಿಗೋ ಥರ ಆ ಒಂದು ಆ್ಯಲೋವೆರಾ ಜೆಲ್ನ ರೆಡಿಮೇಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಆ್ಯಲೋವೆರಾ ಇದ್ದರೂ ಅದನ್ನ ಸಹ ನೀವು ಕಟ್ ಮಾಡ್ಕೊಂಡು ಫ್ರೆಶ್ ಆಗಿರುವಂಥ ಜೆಲ್ನ ಹಾಕ್ಕೋಬಹುದು. ನನ್ನ ಹತ್ರ ಇಲ್ಲ ಅಂತ ನಾನು ಮಾರ್ಕೆಟ್ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಸಹ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಲೋವೆರಾ ಜೆಲ್ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಶೈನ್ ಬರುತ್ತೆ. ಕೂದಲು ಸಿಲ್ಕಿಯಾಗಿ ಶೈನಿಯಾಗಿ ಹೊಳಿತವೆ. ಈ ಒಂದು ಪ್ಯಾಕ್ನ ನೀವು ಹಚ್ಕೊಂಡು 1-2 ತಾಸು ಇಡಬೇಕು. ನಂತರ ತಲೆ ಸ್ನಾನ ಮಾಡಿದರೆ ಆಯಿತು. ಎಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲು ಕಲರ್ ಆಗ್ತಾವಂತೆ ನಾನು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಈ ಒಂದು ರೆಮಿಡಿನ ಖಂಡಿತ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಇದು ಒಂದು ನ್ಯಾಚುರಲ್ ಆದಂಥ ರೆಮಿಡಿ. ಇದರಲ್ಲಿ ಯಾವ ಕೆಮಿಕಲ್ ಇಲ್ಲ ಹಾಗೂ ಏನೂ ಇಲ್ಲ. ಮತ್ತು ಮುಂದೆ ಪ್ರಾಸೆಸ್ ಇದೆ, ಇಲ್ಲೇ ಸ್ಕಿಪ್ ಮಾಡಬೇಡಿ. ಇದನ್ನು ಮುಚ್ಚಿ 1 ತಾಸು ನಂತರ ನಾವು ನೋಡೋಣ. ಅಂದರೆ ನೆಕ್ಸ್ಟ್ 1 ತಾಸುವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಕಲರ್ ಬಂದಿದೆ ಅಂತ. ಇದನ್ನು ಅಪ್ಲೈ ಮಾಡ್ಕೊಂಡು 1-2 ತಾಸು ಇಟ್ಟು ನಂತರ ತಲೆ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಕಲರ್ ಆಗುತ್ತೆ, ಸಿಲ್ಕಿ ಶೈನಿ ಕೂಡ ಆಗುತ್ತೆ. ಇದೇ ಥರ ನ್ಯಾಚುರಲ್ವಾದ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ. ಹಾಗಾದರೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.